ಸಿನಿಮಾ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಅರ್ಜುನ್ ರೆಡ್ಡಿಗೆ ಹೋಲಿಸ್ತಾ ಇದ್ದಾರೆ. ಸ್ವಲ್ಪ ಫೆಮಿಲಿಯರ್ ಅನ್ಸುತ್ತೆ. ಈಗ ರಚಿತಾ ಅವರ ಒಂದು ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಸಿನಿಮಾದಲ್ಲಿ ಅಂತ? ಇಲ್ಲಿವರೆಗೂ ನೀವು ರಚಿತಾ ರಾಮ್ ಅವ್ರನ್ನ ಏನು ನೋಡಿದ್ದೀರಿ, ಈ ಸಿನಿಮಾದಲ್ಲಿ ನೀವು ಬೇರೆ ಥರ ಎಲ್ಲಿ ನೋಡಿದ್ರು ಕೂಡ ಅದೇ ಸಾಂಗ್, ಯಾವ ರೀಲ್ಸ್ ಅಲ್ಲಿ ನೋಡಿದ್ರು ಅದೇ ಸಾಂಗ್. ಎಷ್ಟೇ ನಾವು ಏನು ಕಷ್ಟಪಟ್ಟಿದ್ರು ಕೂಡ ಸಾರ್ಥಕಲ್ಲ ಸರ್, ಜನ ಅದನ್ನ ಮೆಚ್ಚಿದ್ದಾರೆ. ಏನಾಗಿತ್ತು ಜಮೀರ್ ಸರ್ ಅವರ ರಿಯಾಕ್ಷನ್, ನಾನು ಈ ಥರ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀನಿ ಅಂತ? ಅಯ್ಯೋ ನೋಡ್ಲಿ ಬಿಡಿ ಸರ್, ಎಷ್ಟು ಬೇಜಾರು ಅದಕ್ಕೆ. ಈಗ ಓವರ್ ಆಲ್ ಕರ್ನಾಟಕದಾದ್ಯಂತ ಪ್ರಮೋಷನ್ ಜವಾಬ್ದಾರಿ ಹೆಗಲ ಮೇಲೆ ಹೊತ್ಕೊಂಡು ಓಡ್ತಾ ಇದ್ರ. ಇಲ್ಲಿ ಕಲ್ಟ್ಗೋಸ್ಕರ ನಾವು ಓಡಾಡ್ತಾ ಇಲ್ಲ, ನನ್ನ ಸೆಲ್ಫ್ ಐಡೆಂಟಿಟಿ ನಾನು ಚೇಂಜ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಬಟ್ ಮೊದಲಿಂದನೂ ಕೂಡ ದರ್ಶನ್ ಅವರ ಒಂದು ಬಳಗದಿಂದ ಪರಿಚಯರಾಗಿರೋದ್ರಿಂದ ನೀವು ನನ್ನ ಕಷ್ಟದ ಟೈಮಲ್ಲಿ ನನ್ನ ಸ್ವಂತ ತಂದೆ ನನ್ನ ಪರ ನಿಂತ್ಕೊಂಡಿಲ್ಲ. ಆಯಪ್ಪ ಬಂದು ನನ್ನ ಬೆಂಚಿಂದೆ, ಏಯ್ ನೀನು ಮುಂದಕ್ಕೆ ಹೋಗೋ, ನೀನು ನುಗ್ಗೋ ಮುಂದೆ, ನಾನು ಇದ್ದೀನಿ ನಿನ್ನ ಬೆಂಚಿಂದೆ ಅಂತ ಅವ್ನು ಹುಮ್ಮಸ್ಕೊಟ್ಟೋಗಿತ್ತು. ನನ್ನ ಕ್ಲಾರಿಟಿ ತುಂಬ ಕ್ಲಿಯರ್ ಇದೆ, ನಾನು ಬಂದಿರೋದು ಸ್ಟಾರ್ ಆಗಿದೆ. ಅದು ಕನ್ನಡ ಇಂಡಸ್ಟ್ರಿ ನಂಬರ್ 1 ಹೀರೋ ಆಗಿ ನಾನು ನಿಂತ್ಕೊಳ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.